ಈಗ ನಾವು ವಾರ್ಡಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ ಸೈಡ್ ಡೋರಿಂದ. ಸೊ ಈಗ ನಾವು ವಾರ್ಡಿಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಮೇನ್ ಡೋರ್ಗಳೆಲ್ಲ ಕ್ಲೋಸ್ ಆಗಿದೆ, ಇದು ಸೈಡ್ ಡೋರು. ಸೊ ವಾರ್ಡಿಗೆ ನಾವು ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಇದು ವಾರ್ಡೆಯ ಎಂಟ್ರಿ. ಓ, ಏನು ತೊಟ್ಟಿ ಮನೆ ತರ ಕಾಣಿಸ್ತಾ ಇದೆ. ಫುಲ್ ಕಂಬಸಾಲಿನ ಮನೆ, ಎಲ್ಲ ಗಾಳಿ ಬೆಳಕು ನೀರು ಎಲ್ಲ ಬರ್ಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಅವಾಗ ಎಷ್ಟು ಜನ ಕುತ್ಕೊಂಡು ಆಟೆ ಹೊಡಿತಾ ಇದ್ರು ಇಲ್ಲಿ ಗೊತ್ತಿಲ್ಲ. ಆಕ್ಚುಲಿ ಮೀಟಿಂಗ್ಗಳು ಇದು ಪ್ರೈವೇಟ್ ಆಗಿ ಯಾವುದೇ ರೀತಿ ಖಾಸಗಿ ವ್ಯವಹಾರಗಳನ್ನು ನಡೆಸಲಿಕ್ಕೆ, ಖಾಸಗಿ ಮಾತುಕತೆಗಳನ್ನು ನಡೆಸಲಿಕ್ಕೆ, ಖಾಸಗಿಯಾಗಿ ಅವ್ರು ಏನೋ ಕೆಲಸಗಳನ್ನು ಮಾಡಲಿಕ್ಕೆ ಇದನ್ನು ಬಳಸ್ತಾ ಇದ್ರು. ಸೊ ಇಲ್ಲಿ ಕಾಣ್ತಾ ಇದೆಲ್ಲ ಕುರ್ಚಿ ಎಲ್ಲ ಅವ್ರ ಮನೆ ತಂದೆ ಅವ್ರು ಬಳಸ್ತಿದ್ದಂಥ ಕುರ್ಚಿ, ದೇಸಾಯಿ ಅವರು ಬಳಸ್ತಿದ್ದಂಥ ಕುರ್ಚಿಗಳಿವು. ಈ ಮನೆಗೆ ಎಷ್ಟು? ಸೊ ಈ ಮನೆಯಲ್ಲಿ 20 ಕೋಣೆಗಳಿವೆ. ಈ ವಾರ್ಡಲ್ಲಿ 20 ಕೋಣೆಗಳಿವೆ. ಅಂದ್ರೆ ಎಷ್ಟು ಡೋರ್ ಇರ್ಬೋದು ಹಾಗಾದ್ರೆ? 20 ಡೋರ್ಗಳು. ಆ್ಯಕ್ಚುಲಿ ಇಲ್ಲಿ ಏನಾಗುತ್ತೆ, ಕೆಲವೊಂದು ಒಳ ಡೋರ್ಗಳಿದೆ, ಒಳಗಿನ ಡೋರ್ ಅವುಗಳೆಲ್ಲ ಕ್ಲೋಸ್ ಆಗಿದೆ. ಸೊ ವಾರ್ಡೆ ಸ್ವಲ್ಪ ನಿಶೀಲ ಓದ್ತಾ ಇದೆ. ಸೊ ಅದಕ್ಕೋಸ್ಕರ ಕ್ಲೋಸ್ ಆಗಿದೆ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡಿದ್ದಾರೆ. ನಿಮಗೆಲ್ಲ ನೋಡ್ತಾ ಇರ್ಬೋದು, ಇದೆಲ್ಲ ಸಿಮೆಂಟ್ನಿಂದ ಜೀರ್ಣೋದ್ಧಾರ ಮಾಡಿದ್ದಾರೆ. ಸೊ ಇದೆಲ್ಲ ವಾರ್ಡೆ ಎಂಟ್ರಿ. ಮತ್ತು ಆ್ಯಕ್ಚುಲಿ ಅದು ಎಕ್ಸಿಟು ಕಾಣ್ತಾ ಇದೆಯಲ್ಲ, ಅದು ಎಕ್ಸಿಟು ಆ ಕಡೆ. ಎಸ್, ಎಕ್ಸಿಟು. ಇಲ್ಲೇನು ಕಾಣ್ತಾ ಇದೆಯಲ್ಲ, ಅವ್ರ ಕುಲದೇವ್ರಿಗೆ ಹೋಗುವಂಥ ಸ್ಥಾನ ಇದು. ಈ ಕಡೆ. ಯಾ, ಓ, ದೇವರ yes. ಮನೆ ತರ. ಓಕೆ. ಇಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಮೀನ್ಸ್ ಪೂಜೆ ಮಾಡಿದ ನೀರನ್ನು ಹೊರಗಡೆ ಸಪ್ಲೈ ಮಾಡೋಕ್ಕೆ. ಸೊ ಎತ್ಕೊಂಡು ಹೋಗೋಕ್ಕಾಗಲ್ವಾ, ಅಭಿಷೇಕ ಮಾಡಿದ್ದಾಗಲಿ, ದೇವಸ್ಥಾನ ಜಲಾಭಿಷೇಕ ಮಾಡಿರೋದಾಗಿರಲಿ. ಸೊ ಇದನ್ನು ಅವರ ಮನೆ ದೇವರ ಕಾಡಸಿದ್ದೇಶ್ವರ ಅಂತ ಕರೀತಾರೆ.